ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ತುಂಗಭದ್ರಾ ಜಲಾಶಯ, ತುಂಗಾ ಜಲಾಶಯ ನಾವು ಸಾಮಾನ್ಯವಾಗಿ ಹೇಳ್ತಾ ಇದ್ವಿ ಜೂನಲ್ಲೇನೆ ತುಂಬುತ್ತೆ. ಈಗ ಸ್ವಲ್ಪ ಲೇಟ್ ಆಯಿತು, ಜುಲೈಗೆ ತುಂಬಿದೆ. ಅಂತೂ ಇಂತೂ ಸಂಪೂರ್ಣ ಭರ್ತಿಯಾಗಿದೆ. ಎಲ್ಲ 22 ಗೇಟ್ಗಳು ಕೂಡ ಓಪನ್ ಆಗಿವೆ. ನೋಡಿ ಆ ದೃಶ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಆಹಾ, ನೋಡೋಕ್ಕೆ ಒಂದು ಅದ್ಭುತ ನೋಡಿ. 22 ಗೇಟ್ಗಳು ಕೂಡ ಓಪನ್ ಆಗಿವೆ. 24,000 ಕ್ಯೂಸೆಕ್ ನೀರು ಇಲ್ಲಿಂದ ಹೋಗುತ್ತೆ. ಇದು ಒಂಥರ ನೀರು ಹಾಲಿನ ನೊರೆ ಥರ ಹೋಗ್ತಾ ಇದೆ. ಆಹಾ, ಈ ಎಡಭಾಗದಲ್ಲಿ ನೋಡಿ ಆ ಫುಲ್ ಸ್ಕ್ರೀನ್ ತೋರಿಸಿ. ಜೋಗ ಜಲಪಾತ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು, ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ. ಎಂಥ ಅದ್ಭುತ ನೋಡಿ, ನಯನ ಮನೋಹರ. ಈಗಲೂ ಕೂಡ ನಮಗೆ ಗಣೇಶನ ಸಿನಿಮಾ ನೆನಪಾಗುತ್ತೆ. ಅಷ್ಟು ಚೆನ್ನಾಗಿ ಜೋಗ ಫಾಲ್ಸನ್ನು ತೋರ್ಸೋಕ್ಕೆ ಸಾಧ್ಯನಾ? ಅಷ್ಟು ಚೆಂದ ತೋರಿಸಿದ್ರು. ಹೆಂಗೆ ನೋಡಿ, ಜಲಲ್ಲ ಜಲಲ್ಲ ಜಲಧಾರೆ ಅಂತೀವಲ್ಲ, ಹೆಂಗೆ ಮೇಲಿಂದ ಬೀಳ್ತಾ ಇದೆ ನೀರು. ಎರಡೆರಡು ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ವಿಶ್ವವಿಖ್ಯಾತ ಜೋಗ ಫಾಲ್ಸ್, ಇನ್ನೊಂದು ತುಂಗಾ ಜಲಾಶಯ. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಿನ್ನೆ ತಾನೇ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ವಿ. ನೋಡಿ, ಜೂನ್ನಲ್ಲೇ ತುಂಬಬೇಕಾಗಿತ್ತು, ಸ್ವಲ್ಪ ತಡ ಆಯಿತು, ಈಗ ಜುಲೈನಲ್ಲಿ ತುಂಬಿದೆ ಅಂತ. ಎಷ್ಟು ಅದ್ಭುತ ನೋಡಿ. ಎರಡೆರಡು ದೃಶ್ಯಾವಳಿಗಳನ್ನು ನೀವು ಕಳಿಸಿದ್ರಿ, ಅವೆರಡನ್ನೂ ಕೂಡ ನಾವು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ವಿ. ಒಂದು ಕಡೆಗೆ ಜೋಗ ಫಾಲ್ಸ್, ಧುಮ್ಮಿಕ್ಕಿ ಹರಿತಿರುವಂಥ ನೀರು, ಒಂದು ಕಡೆ ಜೋಗ ಫಾಲ್ಸ್, ಇನ್ನೊಂದು ಕಡೆಗೆ ತುಂಗಾ ಜಲಾಶಯ. ಸೊ ನೀವು ಅದರ ಮುಂಭಾಗದಲ್ಲಿ ಇದ್ದೀರಿ. ಹೇಗಿದೆ ಸ್ಥಿತಿ ಬಸವರಾಜ್? ಕಳೆದ 3-4 ದಿನಗಳಿಂದ ಮಲೆನಾಡ ಭಾಗದಲ್ಲಿ ಧಾರಾಕಾರ ಮಳೆ ಸುರ್ತಾ ಇದೆ. ಏನು ಜೂನ್ ತಿಂಗಳಲ್ಲಿ ಕೈಕೊಟ್ಟಂತ ಮಳೆ ಜುಲೈ ತಿಂಗಳಲ್ಲಿ ಕೈಯಿದೆ ಅಂತ ಹೇಳ್ಬೋದು. ಶಿವಮೊಗ್ಗದ ಏನು ತುಂಗಾ ಡ್ಯಾಮ್ ಇದೆ, ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕಳೆದ 3-4 ದಿನಗಳಿಂದ ನಾವು ತುಂಗಾ ಡ್ಯಾಮ್ ನೋಡ್ತಾ ಇದ್ವಿ. 10 ಗೇಟ್ ಓಪನ್ ಆಗಿತ್ತು, 14 ಗೇಟ್ ಓಪನ್ ಆಗಿತ್ತು. ಈಗ ತುಂಗಾ ಡ್ಯಾಮ್ನ 24 ಗೇಟ್ಗಳು ಓಪನ್ ಆಗಿದ್ದಾವೆ. ಆ 24 ಗೇಟ್ಗಳು ಓಪನ್ ಮಾಡಿ ಈಗ 24,000 ಕ್ಯೂಸೆಕ್ಸ್ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಅಂದ್ರೆ ಕಳೆದ ನಾವು 15-20 ದಿವಸಗಳಿಂದ ನೋಡಿದಾಗ ತುಂಗಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಹಾಗಾಗಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಈಗ ನೋಡಿದ್ರೆ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ, ನಿರಂತರವಾಗಿ ಮಳೆ ಆಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ, ಈ ಡ್ಯಾಮ್ನಿಂದ ಅಂದರೆ ಬಳ್ಳಾರಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹಾವೇರಿ ಮತ್ತು ಗದಗ ಆ ಜಿಲ್ಲೆಗಳಿಗೆ ಕೂಡ ಏನು ಈ ತುಂಗಾ ನದಿ ಡ್ಯಾಮ್ ನೀರು ಹರಿದು ಹೋಗುತ್ತೆ. ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ, ಕುಡಿ ನೀರಿಗೆ ಅನುಕೂಲ ಆಗುತ್ತೆ. ನಾನು ನೋಡ್ಬೋದು, ನನ್ನ ಹಿಂಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ ನಿಮಗೆ. ತುಂಗಾ ಡ್ಯಾಮ್ ಇದೆ. ಆ ತುಂಗಾ ಡ್ಯಾಮ್ನ ಏನು 22 ಗೇಟ್ ಇದೆ. ಆ 22 ಗೇಟ್ಗಳನ್ನ ತೆರೆಯಲಾಗಿದೆ. ಹಾಗಾಗಿ ಈ ಮಲೆನಾಡಿನ ಸೌಂದರ್ಯ ಹಾಗೆ ಎಷ್ಟೊಂದು ಸೌಂದರ್ಯ ತುಂಬಿಕೊಂಡಿದೆ ಅಂತಂದರೆ, ಆ ಡ್ಯಾಮ್ನಿಂದ ನೀರು ಬಿಡುವಾಗ ಯಾವ ರೀತಿ ವಾತಾವರಣ ಅಂದರೆ ಇಲ್ಲಿ ನೋಡ್ಬೋದು, ಮೇಲಿಂದ ನೀರು ಏನು ಅಪ್ಪಳಿಸ್ತಾ ಇದೆ. ಆ ಅಪ್ಪಳಿಸಿದ ನಂತರ ನೀರಿನ ಬೊಗ್ಗೆಗಳು ನೋಡ್ಬೋದು. ಆ ರೀತಿಯಿಂದ ಹಾಲಿನ ನೊರೆಯಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಒಂದು ಕಡೆಯಿಂದ ಡ್ಯಾಮ್ಗಳು ಏನು ಶಿವಮೊಗ್ಗದ ಪ್ರಮುಖ ಏನು ಜಲಾಶಯಗಳಿದ್ದಾವೆ, ಆ ಜಲಾಶಯಗಳ ಒಳಹರಿವು ಜಾಸ್ತಿ ಆಗ್ತಾ ಇದೆ ಹಂತ ಹಂತವಾಗಿ. ಅದರ ಜೊತೆಗೆ ಏನು ಪ್ರಮುಖ ನದಿಗಳಿದ್ದಾವೆ, ತುಂಗಾ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ಶರಾವತಿ ಆಗಿರ್ಬೋದು, ಈ ನದಿ ಕೂಡ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಇನ್ನು ಧಾರಾಕಾರ ಮಳೆ ಸುರಿತಾ ಇದೆ. ಆ ಮಳೆದ ಸುರಿದ ಪರಿಣಾಮವಾಗಿ ಒಂದು ಕಡೆಯಿಂದ ನೀರು ಬರ್ತಾ ಇದೆ, ಮತ್ತೊಂದು ಕಡೆಯಿಂದ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿರಬಹುದು. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ 3 ತಾಲೂಕುಗಳಿಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಸಾಗರ ಆಗಿರ್ಬೋದು, ತೀರ್ಥಹಳ್ಳಿ ಆಗಿರ್ಬೋದು, ಹೊಸನಗರ, ಈ 3 ತಾಲೂಕುಗಳಿಗೆ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಆಗಿದೆ. ಹಾಗಾಗಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದೇ ರೀತಿಯಾಗಿ 24,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಇನ್ನೂ ಜಾಸ್ತಿ ಪ್ರಮಾಣ ಆದರೆ ನದಿ ಪಾತ್ರದಲ್ಲಿ ಇರುವಂಥ ಜನರಿಗೆ ಕೂಡ ಸಾಕಷ್ಟು ಒಂದು ಸಮಸ್ಯೆಗಳಾಗುತ್ತೆ. ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಮುನ್ಸೂಚನೆ ಕೊಟ್ಟಿದ್ದಾರೆ. ರಂಗನಾಥ್, ಮತ್ತೊಂದು ಕಡೆ ನೋಡಬೇಕಾದ್ರೆ ಸಾಗರದಲ್ಲಿ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ. ಜೋಗ ಫಾಲ್ಸ್ ನೋಡ್ಬೋದು, ಜೋಗ ಫಾಲ್ಸ್ ಕೂಡ ಬತ್ತಿ ಹೋಗಿತ್ತು, ನೀರಿಗೆ ಕಾಣ್ತಿರ್ಲಿಲ್ಲ. ಈಗ ಕಳೆದ 3-4 ದಿನ ಧಾರಾಕಾರ ಮಳೆ ಸುರಿತಾ ಇದೆ. ಹಾಗಾಗಿ ವಿಶ್ವವಿಖ್ಯಾತ ಜೋಗ ಫಾಲ್ಸ್ ಇದೆ.
ಆ ಜೋಗ್ ಫಾಲ್ಸ್ ಕೂಡ ಈಗ ರಾಜಕಳೆ ಬಂದೆ, ದೊಡ್ಡ ಸಂಖ್ಯೆಯಲ್ಲಿ ಕೂಡ ಅಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಆ ಜೋಗ್ ಫಾಲ್ಸ್ ನೋಡಿ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾಗರ ತಾಲೂಕಿನಲ್ಲಿ ಕೂಡ ಧಾರಾಕಾರ ಮಳೆ ಸುರ್ತಾ ಇದೆ. ಇದರ ಪರಿಣಾಮವಾಗಿ ಅಲ್ಲಲ್ಲಿ ಕೂಡ ಮನೆಗಳು Okay. ಕುಸಿದು ಬೀಳ್ತಾ ಇದ್ದಾವೆ, ಮರಗಳು ಕುಸಿದು ಬೀಳ್ತಾ ಇದ್ದಾವೆ. ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಿದೆ. ರಂಗನಾಥ್, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. 830 ಅಡಿ ಎತ್ತರದಿಂದ ಧುಮುಕುವಂಥ ನೀರು ಜೋಗ್ ಜಲಪಾತ, ಎಂಥ ಅದ್ಭುತ ನೋಡಿ. ಒಂದು ರಾಜಗಾಂಭೀರ್ಯದಿಂದ ಬರುವಂಥ ಒಂದು ಎಳೆ ಇದೆಯಲ್ಲ, ಅದಕ್ಕೆ ರಾಜ ಅಂತಲೇ, ಕಿಂಗ್ ಅಂತಲೇ ಹೆಸರಿಟ್ಟಿರೋದು. ಇನ್ನೊಂದು ಏನಂದರೆ ರೋರರ್ ಅಂತ, ಒಂದು ಸಣ್ಣ ಬಿರುಕಿನಿಂದ ನೀರು ಯಾವ ಪರಿ ರೋರ್ ಮಾಡುತ್ತೆ ಅಂದರೆ ಆರ್ಬಿಡಿಸುತ್ತೆ ಅಂತಂದರೆ ಅದಕ್ಕೆ ರೋರರ್ ಅಂತ. ಇನ್ನೊಂದು ಏನಂದರೆ ಈ ಬೆಳಕುತ್ತಾ ಬರುವಂಥ ಒಂದು ತೊರೆ ಇದೆಯಲ್ಲ, ಅದಕ್ಕೆ ರಾಣಿ ಅಂತ ಹೆಸರಿಟ್ಟಿರೋದು. ಹೀಗೆ 4 ಕಡೆಯಿಂದ ಬೀಳುವಂಥ ಅದ್ಭುತವಾದಂಥ ನೀರು. 830 ಅಡಿ ಎತ್ತರದಿಂದ ಬೀಳುವಂಥ ನೀರು ನೋಡಿ.